ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಹಾಕುವಂಥ ಡಿಸೈನ್ ಬಂದು ಒಂದು ಹಾಫ್ ಆನ್ ಅವರಲ್ಲೇ ಕಂಪ್ಲೀಟ್ ಆಗಿ ಮುಗಿದೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ರಿಂಗ್ ಬೀಡ್ನ ಬಳಸಿ ಕ್ವಿಕ್ ಆಗಿ ಹಾಕುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಈ ಡಿಸೈನ್ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಬಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಬ್ಲ್ಯಾಕು ಮತ್ತು ಸ್ವಲ್ಪ ಎಲ್ಲೋ ವೈಟ್ ಎಲ್ಲೋದಲ್ಲಿ ಸ್ಯಾರಿ ಇದೆ. ಬಟ್ ಈ ಕಲರಲ್ಲಿ ನಾನು ವರ್ಕ್ ಮಾಡ್ತಾ ಇಲ್ಲ, ಯಾಕಂದರೆ ಇದಕ್ಕೆ ನಾನು ರಿಂಗ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಹಂಗಾಗಿ ಬೀಡ್ಸ್ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳೋಕ್ಕೋಸ್ಕರ ಪಲ್ಲು ಕಲರ್ಲೇ ನಾನು ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ದೇನಾದರೂ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಸೊ ಕಾಂಟ್ರಾಸ್ಟ್ ಆಗಿ ಅದು ಆಪೋಸಿಟ್ ಕಲರಲ್ಲೇ ವರ್ಕನ್ನು ನೀವು ಮಾಡ್ಕೋಬೋದು. ಸೊ ಇದಕ್ಕೆ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಆ ರಿಂಗ್ ಬೀಡ್ಸು ಹಾಗೆ ಈ ರೀತಿ ಆ ಗೋಲ್ಡ್ ಕಲರು ಸ್ವಲ್ಪ ದೊಡ್ಡದಾಗಿರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಇದಕ್ಕಿಂತ ಡಿಸೈನ್ ಇರುವಂಥ ಬೀಡ್ಸ್ನ ಕೂಡ ನೀವು ತೊಗೊಳ್ಬೋದು. ಇದೇ ಬೀಡ್ಸ್ನ ತೊಗೋಬೇಕು ಅಂತೆಲ್ಲ ನೀವು ಬೇಕಾದ್ರೆ ಬೀಡ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಎಂದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ವರ್ಕ್ ಸೇಮ್ ಪಲ್ಲು ಕಲರೇ ವರ್ಕ್ ಮಾಡೋದ್ರಿಂದ ಆ ರೀತಿ ಕಾಣಿಸ್ತಾ ಇದೆ. ಸೊ ನೋಡ್ಬೋದು ಈ ರೀತಿ ಎರಡು ಸೀರೆ ಪಲ್ಲುಗೆ ಈ ರೀತಿ ಗಂಟೆನ ಹಾಕೊಂಡ್ಮೇಲೆ 1 ಚೈನ್ 2 ಚೈನ ಹಾಕ್ಕೊತಾ ಇದ್ದೀನಿ. ಸೊ 2 ಚೈನ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊಂಡ್ಬಿಟ್ಟು ಅದೇ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಏನು ನಾವು 2 ಚೈನ್ ಏನು ಹಾಕಿದ್ವಲ್ವ, ಆ ಒಂದು 2 ಚೈನು ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ. ಇದು ನಾನಿಲ್ಲಿ 2 ಡಬಲ್ ಕ್ರೋಶೆ ಕಂಬ ಥರ ಕೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಡ್ಬಿಟ್ಟು ಇಲ್ಲೇ ನಾವು ಒಂದು 2 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಮಧ್ಯದಲ್ಲಿ ಗ್ಯಾಪ್ ಏನಿದೆಯಲ್ವಾ, ಸೊ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ್ನ ನಾನೀಗ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದಾಗ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ರೀತಿ ಒಂದು ಪಿಕಾಟ್ ಹಾಕಿದ ಮೇಲೆ ಮತ್ತೆ ನಾನು ಡೈರೆಕ್ಟಾಗಿ ಒಂದು ಸರಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತೀನಿ. ಸೊ ಪಕ್ಕದಲ್ಲೇ ಮತ್ತೆ ನೋಡಿ ಈ ರೀತಿ ಆ ಮೆಜರ್ಮೆಂಟ್ನ ಇಟ್ಕೊಂಡ್ಬಿಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಬಟ್ಟೆಗೆ ಹಾಕಿಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ ಹಾಕ್ಕೊಳ್ಳೋಣ. 3 ಚೈನ ಹಾಕ್ಕೊಂಡ್ಬಿಟ್ಟು ಮತ್ತು ಪಕ್ಕದಲ್ಲೇ ಇರುವಂಥ ಕಂಬ ಗ್ಯಾಪ್ದಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಎಕ್ಸ್ಟ್ರಾ ಚೈನ್ ಕೂಡ ಹಾಕ್ಕೋಬೋದು, ಬಟ್ ನಾನು ಚೈನ್ ಹಾಕಿಲ್ಲ. ಇಲ್ಲಿ ಜಸ್ಟ್ ಈ ರೀತಿ ಪಿಕೌಟ್ ಲಾಕ್ ಹಾಕಿದ ಮೇಲೆ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ರೀತಿ ಮೆಜರ್ಮೆಂಟ್ ಹೇಳ್ಕೊತೀವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಹಿಡ್ಕೊಳ್ಳೋಕ್ಕೆ ಪ್ಲೇಸ್ ಇರೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಹಾಕ್ತಾ ಹಾಕ್ತಾ ಗ್ರಿಪ್ ಸಿಗುತ್ತೆ, ಆರಾಮಾಗಿ ನೀವು ಫಾಸ್ಟಲ್ಲಿ ಹಾಕ್ಕೊಂಡು ಹೋಗ್ಬೋದು ಈ ಡಿಸೈನ್ನ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು 3 ಚೈನ ಮಾಡ್ಕೊಳ್ಳೋಣ. 3 ಚೈನ ಮಾಡ್ಕೊಂಡ್ಬಿಟ್ಟು ಈ 3 ಚೈನು ಈ ಡಬಲ್ ಕ್ರೋಶೆ ಕಂಬ ಗ್ಯಾಪ್ ಏನಿದೆಯಲ್ವ ಇದ್ರೊಳಗಡೆ ಲಾಕ್ ಮಾಡ್ತೀನಿ. ಅಂದರೆ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬಕ್ಕೂ ಪಿಕಾಟ್ ಅನ್ನೋದು ಹಾಕ್ತಾ ಇದ್ದೀನಿ ಈ ಡಿಸೈನ್ಗೆ. ಈಗ 3 ಡಬಲ್ ಕ್ರೋಶೆ ಕಂಬ 3 ಪಿಕಾಟ್ ಆಗಿದೆ. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊಳ್ತೀನಿ. ಮತ್ತು ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಈ ಡಬಲ್ ಕ್ರೋಶೆ ಕಂಬಕ್ಕೆ ನಾನು ಪಿಕಾಟ್ ಹಾಕ್ತಾ ಇಲ್ಲ. ಇಲ್ಲಿ ಜಸ್ಟ್ ನಾನು 3 ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು 3 ಪಿಕಾಟ್ ಹಾಕಿದ್ದೀನಿ. ಈಗ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು ಮಣಿ ತೊಗೊಂಡಿದ್ದೀನಲ್ಲ ನಾನು, ಈಗ ಬಂದು ರಿಂಗ್ ಬೀಡ್ಸು ಹಾಗೆ ಅದರ ಮಧ್ಯದಲ್ಲಿ ಒಂದು ರೌಂಡ್ ಶೇಪ್ ಬೀಡ್ಸನ್ನು ಹಾಕಿಬಿಟ್ಟು ನೀಡಲ್ ಮೇಲೆ ಈ ರೀತಿ ತೊಗೊಂಡಿದ್ದೀನಿ. ಇದನ್ನು ಈ ದಾರಕ್ಕೆ ಪೋಣಿಸ್ಕೊಳ್ಳೋಣ. ಈ ರೀತಿ ದಾರಕ್ಕೆ ಮಣಿಗಳನ್ನ ಪೋಣಿಸ್ಕೊಂಡ್ಬಿಟ್ಟು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಬೀಡ್ ಲಾಕ್ ಮಾಡಿ ಈಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಮತ್ತೆ ಕರೆಕ್ಟಾಗಿ ಮೆಜರ್ಮೆಂಟ್ನ ಸ್ಯಾರಿಗಿನ ನೋಡ್ಕೊಳ್ಳಿ. ದೂರ ಅಥವಾ ಹತ್ರ ಮಾಡ್ಕೊಳ್ಬೇಡಿ, ಸುಕ್ಕ ಆಗುತ್ತೆ ಸೀರೆ, ಸುಕ್ಕರಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕರೆಕ್ಟಾಗಿ ನೋಡಿಕೊಂಡು ಆದಷ್ಟು ಚೂರು 1 ಪಾಯಿಂಟಷ್ಟು ಒಳಗಡೆ ನೀವು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ರೆ ಆಯಿತು. ಯಾವುದೇ ಒಂದು ರೀತಿ ಸುಕ್ಕ ಅನ್ನೋದು ಬರೋದಿಲ್ಲ. ಸ್ವಲ್ಪ ದಾರ ಎಳ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. ಸೊ ಮತ್ತೆ ಸೇಮ್ 2ರಲ್ಲಿ 1 ಸರಿ ದಾರನ ಪಾಸ್ ಮಾಡ್ಕೊಳ್ಳೋಣ.
ಮತ್ತು ಈಗ ಎರಡರಲ್ಲಿ ಒಂದು ಸರಿ ದಾರನ ಪಾಸ್ ಮಾಡ್ಕೊಳ್ಳೋಣ. ಈಗ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಈಗ ಕೂಡ ಅಷ್ಟೇ ನಾನು ಇಲ್ಲಿ ಈ ಕಡೆ ಕೂಡ ಒಂದು ಡಬಲ್ ಕ್ರೋಶೆ ಕಂಬಕ್ಕೆ ನಾನು ಪಿಕಾಟ್ ಅನ್ನೋದು ಹಾಕಿಲ್ಲ. ಈಗ ಹಾಕಿರುವಂಥ ಒಂದು ಡಬಲ್ ಕ್ರೋಶೆ ಕಂಬಕ್ಕೂ ಕೂಡ ನಾನು ಪಿಕಾಟ್ ಹಾಕ್ತಾ ಇಲ್ಲ. ಹಾಗೆ ಮತ್ತು ಒಂದು ಬರೀ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಈ ಡಬಲ್ ಕ್ರೋಶೆ ಕಂಬಕ್ಕೆ ನಾನು ಪಿಕಾಟ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾನು 3 ಟೈಮ್ ಮಾಡ್ಕೊಂಡಿದ್ದೀನಿ ಪಿಕಾಟ್ ಅಷ್ಟೇ. ಇಲ್ಲಿ ಮಧ್ಯದಲ್ಲಿ ಹಾಕುವಂಥ ಪಿಕಾಟ್ಗಳನ್ನ ನೀವು ನಿಮ್ಮ ಇಷ್ಟದ ಮೇಲೆ ಹಾಕ್ಕೋಬೋದು. ಅಂದರೆ ಜಾಸ್ತಿ ದೂರ ಬೇಕು ಅಂದರೆ ದೂರ ಮಾಡ್ಕೋಬೋದು, ಹತ್ರ ಬೇಕಂದರೆ ಹತ್ರ ಕೂಡ ಮಾಡ್ಕೋಬೋದು. ಸೊ ಈಗ ಮತ್ತೆ ಸೇಮ್ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ದಾರನ ಎರಡರಲ್ಲಿ ಒಂದು ಸರಿ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬನ ಹಾಕಿ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಈ 3 ಚೈನು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಲಾಕ್ ಮಾಡಿ ಪಿಕಾಟ್ ಅನ್ನೋದು ಹಾಕ್ತೀವಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ. ಸೊ ನೋಡಿ ಈಗಾಗಲೇ ಸ್ವಲ್ಪ ವರ್ಕ್ ಅನ್ನೋದಾಯಿತು. ಈ ರೀತಿ ಇಟ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಡಿಸೈನ್ ನೀವು ಆರಾಮಾಗಿ ಫಾಸ್ಟಲ್ಲಿ ಹಾಕ್ಕೊಂಡು ಹೋಗ್ಬೋದು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ. ಸೊ ಮತ್ತೆ ಸೇಮ್ 3 ಚೈನ್, ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಮತ್ತು ಪಕ್ಕದಲ್ಲಿರುವಂಥ ಹೋಗಿ ಡಬಲ್ ಕ್ರೋಶೆ ಕಂಬ ಮತ್ತು ಸೇಮ್ 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನು ಇದರೊಳಗಡೆ ಲಾಕ್. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಳ್ಳೋಣ. ಮತ್ತು ಪಕ್ಕದಲ್ಲೇ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಸೇಮ್ 3 ಚೈನ್ ಮತ್ತು ಇದರೊಳಗಡೆ ಲಾಕ್. ಈಗ ಟೋಟಲ್ ಆಗಿ 5 ಟೈಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಈ ಕಡೆ ಹಾಕುವಂಥ ರಿಂಗ್ ಬೀಡ್ಸಿಗೆ ನೆಕ್ಸ್ಟ್ ಹಾಕುವಂಥ ರಿಂಗ್ ಬೀಡ್ಸ್ಗೆ ಗ್ಯಾಪು ಬಂದು ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು 6 ಡಬಲ್ ಕ್ರೋಶೆ ಕಂಬಕ್ಕೂ 6 ಪಿಕಟ್ಗಳನ್ನ ಹಾಕಿ ನೆಕ್ಸ್ಟ್ ಒಂದು ರಿಂಗ್ ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇಷ್ಟು ಡಿಸ್ಟೆನ್ಸಲ್ಲಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, ನಿಮಗೆ ದೂರ ಬೇಕಿದ್ರೆ ಇನ್ನೂ ಜಾಸ್ತಿ ಹಾಕ್ಕೊಂಡು ಹೋಗ್ಬಿಟ್ಟು ರಿಂಗ್ ಬೀಡ್ಸನ್ನು ನೀವು ದೂರನ ಮಾಡ್ಕೋಬೋದು. ಇನ್ನು ಹತ್ತಿರ ಬೇಕು ಅಂದರೆ ನೀವು ಒಂದು 4 ಹಾಕ್ಕೊಂಡು ರಿಂಗ್ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೋದು. ಸೊ ಈಗ ಮತ್ತೆ ಒಂದು ಸಿಂಗಲ್ ಆಗಿ ಡಬಲ್ ಕ್ರೋಶೆನ ಹಾಕೋಣ. ಸೊ ಈ ಒಂದು ಹಾಕುವಂಥ ಡಬಲ್ ಕ್ರೋಶೆಗೆ ನಾನು ಯಾವುದೇ ಒಂದು ಪಿಕಾಟ್ ಆಗ್ತಾ ಇಲ್ಲ. ಹಾಗೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ರಿಂಗ್ ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ ರಿಂಗ್ ಬೀಡ್ಸನ್ನ ತೊಗೊಳ್ಳೋಣ. ಮತ್ತು ಈ ರಿಂಗ್ ಬೀಡ್ಸನ್ನ ಇದಕ್ಕೊಳಕ್ಕೆ ಪೋಣಿಸ್ಕೊಂಡ್ಬಿಟ್ಟು ಈ ಬೀಡ್ಸನ್ನ ಲಾಕ್ ಮಾಡಿ ಮತ್ತೆ ಈಗ ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಬೇಕು. ಅದೇ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸೊ ಈಗ ಮತ್ತೆ ಸೇಮ್ ಪಿಕಾಟ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ಈ ರೀತಿಯಾಗಿ ಈ ಡಿಸೈನ್ ಅನ್ನೋದು ಬರುತ್ತೆ. ಈ ರೀತಿ ಆಲ್ಮೋಸ್ಟ್ ಸಿಂಪಲ್ಲಾಗಿ ಡಬಲ್ ಕ್ರೋಶೆ ಹಾಕ್ಕೊಂಡ್ಬಿಟ್ಟು ರಿಂಗ್ ಬೀಡ್ಸ್ನ ಹಾಕೊಳ್ಳೋ ಡಿಸೈನ್ನ ನಾನು ತೋರಿಸಿದ್ದೀನಿ. ಅದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಒಮ್ಮೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿಕೊಂಡು ಆ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ಜನ ಇಷ್ಟಪಟ್ಟಿದ್ರಿ ಆ ಡಿಸೈನ್ನ. ಸೊ ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಹಾಕಿರುವಂಥ ಡಿಸೈನ್ ಇದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಈಸಿಯಾಗಿ ಹಾಕೋಬೋದು. ಸೊ ಪ್ರಾಕ್ಟೀಸ್ ಇರೋಕ್ಕಂತ ಒಂದು 1/2 ಅವರಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಕೂಡ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ. ಸೊ ನಾನು ಕಲರ್ ಕಾಂಬಿನೇಷನ್ ಈ ರೀತಿ ಇರೋದ್ರಿಂದ ಸೊ ರಿಂಗ್ ಬೀಡ್ಸ್ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳಿಬಿಟ್ಟು ವರ್ಕ್ ಅನ್ನೋದು ಸೇಮ್ ಪಲ್ಲು ಕಲರ್ಲೇ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗೋದು ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಪಿಕೋಟೂನು ಅಷ್ಟೇ ತುಂಬ ಚಿಕ್ಕದಾಗಿ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ಸೊ ಈ ರೀತಿ ಒಂದು ಸ್ಟೆಪ್ಪಲ್ಲಿ ನೀವು ಹಾಕ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ನೀವು ಕುಚ್ಚು ಕಟ್ಕೊಳ್ಳೋದಷ್ಟೇ. ಕುಚ್ಚು ಕಟ್ಕೊಂಡ್ಬಿಟ್ರೆ ಸೊ ಡಿಸೈನ್ ಲುಕ್ ಅನ್ನೋದೇ ಮುಗಿದೋಗುತ್ತೆ, ಈಗ ಫಿನಿಶಿಂಗ್ ಆಗುತ್ತೆ. ಸ್ವಲ್ಪ ಇಲ್ಲಿ ಹತ್ರ ಬರಲಿ ಅಂತ ಹೇಳ್ಕೋಸ್ಕರ ನಾನು ಈ ರೀತಿ 3 ಪಿಕೋಟ್ಗಳನ್ನ ಹಾಕಿಬಿಟ್ಟು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಈಗ ನಾನು ಇದೇ ಸೇಮ್ ಮೆಥಡಲ್ಲೇ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಈ ರೀತಿ ವರ್ಕ್ ಅನ್ನೋದು ಕಂಟಿನ್ಯೂ ಆಗಿ ಮಾಡ್ತೀನಿ. ಸೊ ಕುಚ್ಚು ಬಂದುಬಿಟ್ಟು ಈ ರಿಂಗ್ ಬೀಡ್ಸ್ ಗ್ಯಾಪ್ ಏನಿದೆಯಲ್ವ ಇದರೊಳಗಡೆ ಕುಚ್ಚನ್ನ ಕಟ್ಕೊತೀನಿ. ಸೊ ಫೈನಲ್ ಆಗಿ ಈ ಥರ ಬರುತ್ತೆ. ಕುಚ್ಚು ಹಾಕ್ತೀನಿ. ಕುಚ್ಚು ಹಾಕಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಒಮ್ಮೆ ಟ್ರೈ ಮಾಡಿ. ಕುಚ್ಚು ಕಟ್ಟಿದ ಮೇಲೆ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡ್ಬೋದು ಸ್ಯಾರಿ ಫುಲ್ಲಾಗಿ ಕಂಪ್ಲೀಟಾಗಿ ವರ್ಕ್ ಮುಗಿಸಿ ಕುಚ್ಚನ್ನ ಹಾಕಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ.
ತುಂಬ ಈಸಿಯಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಒಂದು ಅರ್ಧ ಗಂಟೆಯಲ್ಲೇ ಮುಗಿದೋಗುವಂಥ ಡಿಸೈನ್ನ ಇವತ್ತು ಹಾಕಿದ್ದೀನಿ. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿಯಾಗಿ ಹಾಕ್ಕೋಬೋದು. ದಿಢೀರಿಂದ ಬಂತು ಯಾರಾದರೂ ಕೇಳಿದ್ರೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ನಾನು ಬಂದು ಇಷ್ಟು ದೂರದಲ್ಲಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಹತ್ತಿರ ಬೇಕಿದ್ರೆ ಕೂಡ ನೀವು ಹತ್ತಿರ ಹಾಕ್ಕೋಬೋದು ಕುಚ್ಚನ್ನು. ಇಷ್ಟು ದೂರ ಸಾಕು ಅಂತ ಹೇಳ್ಬಿಟ್ಟು ಈ ರೀತಿ ಡಿಸೈನ್ ಅನ್ನೋದು ನಾನು ಹಾಕಿದ್ದೀನಿ. ಸೊ ಸ್ಯಾರಿಲಿ ಇರುವಂಥ ಕಲರು ವೈಟ್ ಇದೆ. ಸೊ ಅದು ಕುಚ್ಚು ಹಾಕಿದ್ದೀನಿ. ಸೊ ಗೋಲ್ಡ್ ಕಲರ್ಲಿ ಕೂಡ ನಾನಿಲ್ಲಿ ಕುಚ್ಚು ಹಾಕಿದ್ದೀನಿ. ಸೊ ಬ್ಲ್ಯಾಕಲ್ಲಿ ನಾನು ಕುಚ್ಚು ಅನ್ನೋದು ಕಟ್ಟಿಲ್ಲ, ಬಟ್ ಸೇಮ್ ಕಲರ್ ವರ್ಕ್ ಮಾಡೋದ್ರಿಂದ ಕಲರ್ ಕೂಡ ಈ ರೀತಿ ಇರೋದ್ರಿಂದ ಸೊ ಡಿಸೈನ್ ಬಂದು ಈ ಥರ ಬಂದಿದೆ. ತುಂಬ ಸಿಂಪಲ್ಲಾಗಿ ಹಾಕುವಂಥ ಇವತ್ತಿನ ಈ ಡಿಸೈನು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250 to 300 ರುಪೀಸ್ ತೊಗೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.